ಅರೆಸ್ಟ್ ಮಾಡಿ ಅಂತೇಳಿ ಹೇಳುವಂತಹ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಇಲ್ವಾ? ಅರೆಸ್ಟ್ ಮಾಡಿ ಎನ್ನುವಂತಹ ಪದವನ್ನ ಮುಖ್ಯಮಂತ್ರಿಗಳು ಬಳಸಬಾರದ? ಇಂಥದೊಂದು ಪ್ರಶ್ನೆಯನ್ನ ಇವತ್ತು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠ ಇವತ್ತು ಕೇಳ್ತು. ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗೆ ಅಭಿಮಾನಿಗಳ ದುರಂತ ಸಾವಿನ ಸಂಬಂಧ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅವರ ಬಂಧನವನ್ನು ಪ್ರಶ್ನಿಸಿ ಅವರು ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ಏಕಸದಸ್ಯ ಪೀಠದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳನ್ನು ಹೈಕೋರ್ಟ್ ಕೂಡ ಕೇಳಿತು. ಅದಕ್ಕೆ ನಿಖಿಲ್ ಸೋಸಲೆ ಅವರ ಪರ ವಕೀಲರು ಜೊತೆಗೆ ಕರ್ನಾಟಕ ಸರ್ಕಾರದ ಪರ ಹಾಜರಾಗಿದ್ದಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಉತ್ತರವನ್ನು ಕೊಟ್ಟರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮಕ್ಕೆ ಆರ್ಸಿಬಿ ಅನುಮತಿಯನ್ನು ಪಡೆದಿರಲಿಲ್ಲ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘದ ಆರೋಪಗಳನ್ನು ತೋರಿಸಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘದ ವಿರುದ್ಧದ ಆರೋಪಗಳನ್ನು ತೋರಿಸಿ ಅಂತೇಳಿ ಮಾನ್ಯ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೇಳಿದ್ರು. DNA ಮ್ಯಾನೇಜ್ಮೆಂಟ್ ವಿರುದ್ಧ ಇರತಕ್ಕಂತಹ ನಿರ್ದಿಷ್ಟ ಆರೋಪಗಳು, ಪ್ರತ್ಯೇಕ ಆರೋಪಗಳು ಏನು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ನ್ಯಾಯಮೂರ್ತಿಗಳು ಕೇಳಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರುವಂತೆ ಅಭಿಮಾನಿಗಳಿಗೆ ಆರ್ಸಿಬಿ ಮನವಿಯನ್ನು ಮಾಡಿತ್ತು. ಆರ್ಸಿಬಿ ಟ್ವೀಟ್ ಮಾಡಿದ್ದರ ಕಾರಣ ಜನ ಬಂದಿದ್ದರಿಂದ ಕಾಲ್ತುಳಿತವಾಯಿತು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘ ಫ್ರೀ ಪಾಸ್ಗಳನ್ನು ಇಶ್ಯೂ ಮಾಡಿತ್ತು ಅಂಥೇಳಿ ರಾಜ್ಯ ಸರ್ಕಾರದ ಪರ ಶಶಿಕಿರಣ್ ಶೆಟ್ಟಿ ಅವರು ವಕಾಲತನ್ನ ಮಾಡಿದ್ರು. ಈಗ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಆರ್ಸಿಬಿಯ ಅಭಿಮಾನಿಗಳು ಬರಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ರು ಅಂತೇಳಿ ಆರ್ಸಿಬಿಯ ನಿಖಿಲ್ ಸೋಸಲೆ ಅವರ ಪರ ಹಾಜರಾಗಿದ್ದಂತಹ ಇನ್ನೋರ್ವ ವಕೀಲ CV ನಾಗೇಶ್ ಅವರು ಕೂಡ ವಾದವನ್ನು ಮಾಡಿದ್ರು. ಸೊ ವೆರಿ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದಿರುವಂಥದ್ದು. ನಾಳೆಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಜೂನ್ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟುಗಳ ಎದುರುಗಡೆ ನಡೆದಂತಹ ಕಾಲ್ತುಳಿತ ಘಟನೆಯಲ್ಲಿ 11 ಮಂದಿ ಬಲಿಯಾದರು, ಸಾವನ್ನಪ್ಪಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ CCB ಬೆಂಗಳೂರಿನ ಅಪರಾಧ ಪತ್ತೆ ದಳ ವಿಭಾಗದ ಪೊಲೀಸರು ಒಟ್ಟು 4ರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಕೂಡ ಒಬ್ಬರು. ಸೊ ಅದಕ್ಕೆ ಅವರಿಗೆ ಅವರ ಬಂಧನವನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಜೊತೆಗೆ ಅವರ ವಿರುದ್ಧ ದಾಖಲಾಗಿರುವಂಥ FIR ಅನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅದರ ವಿಚಾರಣೆ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆಯಿತು. ನಿಖಿಲ್ ಸೋಸಲೆ ಅವರ ಪ್ರಮುಖವಾದಂತಹ ವಾದ ಏನು ಅಂತ ಹೇಳಿದ್ರೆ, ಜೂನ್ 4ನೇ ತಾರೀಕು ಅವಘಡ ಸಂಭವಿಸಿದ ಬಳಿಕ ಜೂನ್ 5ನೇ ತಾರೀಕು ಕರ್ನಾಟಕ ಹೈಕೋರ್ಟು ಒಂದು ಸ್ವಯಂ ಪ್ರೇರಿತ ದಾವೆಯನ್ನು ದಾಖಲಿಸಿಕೊಳ್ಳುತ್ತೆ. ಇದಾದ ಬಳಿಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಮಾನ್ಯ ಗೃಹ ಸಚಿವರು ಡಾಕ್ಟರ್ G ಪರಮೇಶ್ವರ್ ಅವರು ನಡೆಸಿದಂತಹ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕೆಲವು ಮಹತ್ವದ ಘೋಷಣೆಯನ್ನು ಮಾಡ್ತಾರೆ. ಆ ಮಹತ್ವದ ಘೋಷಣೆ ಏನು ಅಂತ ಹೇಳಿದ್ರೆ, ಒಂದು, ಪೊಲೀಸ್ ಆಯುಕ್ತರು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಅದೇ ಪ್ರೆಸ್ ಮೀಟ್ನಲ್ಲಿ ಮುಖ್ಯಮಂತ್ರಿಗಳು RCB ಮತ್ತು DNA ಮ್ಯಾನೇಜ್ಮೆಂಟ್ನ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಸೊ ನಿಖಿಲ್ ಸೋಸಲೆ ಅವರ ಪರ ವಕೀಲರು ಸಂದೇಶ್ ಚೌಟಾ ಅವರು ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಮಾಡಿದಂತಹ ವಾದ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಹೇಗೆ ಅರೆಸ್ಟ್ ಮಾಡಿ ಅಂತೇಳಿ ಹೇಳ್ತಾರೆ, ಹೇಗೆ ಡೈರೆಕ್ಷನ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ? ಅರೆಸ್ಟ್ ಮಾಡುವಂಥದ್ದು ಯಾವುದೇ ತನಿಖೆ ಇರ್ಬೋದು. ಆ ತನಿಖೆಯನ್ನು ನಡೆಸ್ತಾ ಇರುವಂತಹ ತನಿಖಾಧಿಕಾರಿಯ ಆತನ ವಿವೇಚನೆಗೆ ಬಿಟ್ಟಂತಹ ನಿರ್ಧಾರ. ಹೀಗಿರಬೇಕಾದ್ರೆ ಮುಖ್ಯಮಂತ್ರಿಗಳು ಹೇಗೆ ಸೂಚನೆಯನ್ನು ಕೊಡ್ತಾರೆ? ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟ ಕೆಲವೇ ಗಂಟೆಗಳಲ್ಲಿ CCB ನಿಖಿಲ್ ಸೋಸಲೆಯವರನ್ನು ಅರೆಸ್ಟ್ ಮಾಡುತ್ತೆ ಎನ್ನುವಂಥದ್ದು ಆರೋಪ. ಎರಡನೆಯದ್ದು, ನಿಖಿಲ್ ಸೋಸಲೆ ಅವರನ್ನು ಅರೆಸ್ಟ್ ಮಾಡಿದ್ದು CCB ಬೆಂಗಳೂರು ಅಪರಾಧ ಪತ್ತೆ ದಳ ಪೊಲೀಸರು. ಈ RCB ಅಭಿಮಾನಿಗಳ ಸಾವಿಗೂ CCB ತನಿಖೆಗೂ ಏನು ಸಂಬಂಧ? CCB ಪೊಲೀಸರಿಗೂ ಏನು ಸಂಬಂಧ? FIR ದಾಖಲಾಗಿರುವಂಥದ್ದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ. ಅದಾದ ಬಳಿಕ ಆ ತನಿಖೆಯನ್ನು CIDಗೆ ವರ್ಗ ಮಾಡಲಾಯಿತು. ಅದಾದ ಬಳಿಕ ಅಶೋಕನಗರ ಪೊಲೀಸರು CCBಗೆ ಒಂದು ಮನವಿಯನ್ನು ಮಾಡ್ತಾರೆ, ನೀವು ನಿಖಿಲ್ ಸೋಸಲೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ. ಇದರಲ್ಲಿ
ಅಶೋಕನಗರ ಠಾಣೆಯ ಪೊಲೀಸರಿಗೆ ನಿಖಿಲ್ ಸೋಸಲೆ ಅವರನ್ನು ಅರೆಸ್ಟ್ ಮಾಡಿ ಅಂತೇಳಿ ಹೇಳಲಿಕ್ಕೆ ಅಧಿಕಾರ ಏನಿದೆ ಮತ್ತು ಇಡೀ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರು ಯಾಕೆ ಬಂದರು? ಇದು ಎರಡನೆಯ ಪ್ರಶ್ನೆ. ಮೂರನೆಯ ಪ್ರಶ್ನೆ, ನಸುಕಿನ ಜಾವ 4:30 ನಿಖಿಲ್ ಸೋಸಲೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ನಸುಕಿನ ಜಾವ 4:30 ಅವರ ಪತ್ನಿ ಮತ್ತು ಮಗುವಿನ ಜೊತೆಗಿದ್ದರು. ಬಂಧನದ ಸಂದರ್ಭದಲ್ಲಿ ಪೊಲೀಸರು ಯಾವ ಕಾರಣಕ್ಕಾಗಿ ಬಂಧನ ಮಾಡ್ತಾ ಇದ್ದೀವಿ ಎನ್ನುವುದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೊಡಬೇಕಿತ್ತು ನಿಖಿಲ್ ಸೋಸಲೆ ಅವರಿಗೆ. ನಿಮ್ಮನ್ನೇ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಆ ದಾಖಲೆಗಳನ್ನು ಪೊಲೀಸರು ಕೊಟ್ಟಿಲ್ಲ. ಜೊತೆಗೆ 4:30 ಬಂಧನ ಆದ ಬಳಿಕ ಬೆಳಗ್ಗೆ 8:30 ಇಂಟಿಮೇಟ್ ಆಗಿರಲಿಲ್ಲ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಅಂತೇಳಿ. ನಿಖಿಲ್ ಸೋಸಲೆ ಅವರನ್ನು ಅರೆಸ್ಟ್ ಮಾಡಿ ಸಿಸಿಬಿ ಪೊಲೀಸರು ನೇರವಾಗಿ ಕರ್ಕೊಂಡು ಬಂದಿದ್ದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ. ಸೊ ಸಿಸಿಬಿ ಪೊಲೀಸರ ಪಾತ್ರ ಏನು ಈ ಪ್ರಕರಣದಲ್ಲಿ? ಅವರು ಯಾಕೆ ಅರೆಸ್ಟ್ ಮಾಡಿದ್ರು? ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ದಾಖಲೆಗಳನ್ನು ಕೊಡಬೇಕಿತ್ತು, ಆ ದಾಖಲೆಗಳನ್ನು ಯಾಕೆ ಕೊಟ್ಟಿಲ್ಲ ಎನ್ನುವಂಥದ್ದು ಪ್ರಶ್ನೆ. ಮುಖ್ಯಮಂತ್ರಿಗಳು ಹೇಗೆ ಡೈರೆಕ್ಷನ್ ಅನ್ನು ಕೊಡ್ತಾರೆ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ? ಏನೇ ಇರಬಹುದು, ಕಾನೂನಿನಲ್ಲಿ ಅವಕಾಶ ಇದೆಯಾ ಅದಕ್ಕೆ? ಕಾರಣ ಪ್ರಕರಣದಲ್ಲಿ ಅರೆಸ್ಟ್ ಮಾಡುವಂತಹ ವಿವೇಚನಾಧಿಕಾರ ತನಿಖಾಧಿಕಾರಿಗೆ ಮಾತ್ರ ಇರೋದರಿಂದಾಗಿ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಎನ್ನುವ ಕಾರಣಕ್ಕೋಸ್ಕರ ಈ ಅರೆಸ್ಟ್ ಅನ್ನು ಮಾಡಲಾಗಿದೆ ಎನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ. ಜೊತೆಗೆ ಈ ಕಾರ್ಯಕ್ರಮ ಏನಿತ್ತು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮಕ್ಕೆ ಸ್ವತಃ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು RCB ಆಟಗಾರರ ಜೊತೆಗೆ ಬಂದಿದ್ದಾರೆ ಎನ್ನುವಂಥ ಅಂಶವನ್ನು ಕೂಡ ನಿಖಿಲ್ ಸೋಸಲೆ ಅವರ ಪರ ವಕೀಲರು ಕರ್ನಾಟಕ ಹೈಕೋರ್ಟ್ನ ಎದುರುಗಡೆ ಮಾಡಿದ್ದಾರೆ. ಜೊತೆಗೆ ಟ್ವೀಟ್ನ ಕಾರಣಕ್ಕೋಸ್ಕರ ಈ ಜನಜಂಗುಳಿ ಆಗಿದ್ದಲ್ಲ, ಈ ಕಾಲ್ತುಳಿತ ಏನಾಗಿದೆ ಅದು ಟ್ವೀಟ್ನ ಕಾರಣಕ್ಕೋಸ್ಕರ ಆಗಿದ್ದಲ್ಲ. ಮತ್ತೆ ನಿಖಿಲ್ ಸೋಸಲೆ ಅವರಿಗಾಗಲಿ ಅಥವಾ DNA ಮ್ಯಾನೇಜ್ಮೆಂಟ್ ಆಗಲಿ ಯಾರಿಗೇ ಆಗಲಿ ಉದ್ದೇಶಪೂರ್ವಕವಾಗಿ RCB ಅಭಿಮಾನಿಗಳನ್ನು ಸಾಯಿಸಬೇಕು ಎನ್ನುವಂತಹ ಇಂಟೆನ್ಷನ್ ಉದ್ದೇಶದಿಂದ ಆದಂತಹ ಘಟನೆ ಅಲ್ಲ ಅದು. ಸೆಲೆಬ್ರೇಷನ್ ಅಷ್ಟೇ ಉದ್ದೇಶ ಇದ್ದಿದ್ದು, ಸೆಲೆಬ್ರೇಷನ್. ಸಾಯಿಸಬೇಕು ಎನ್ನುವಂತಹ ಉದ್ದೇಶ ಇರಲಿಲ್ಲ ಎನ್ನುವಂಥ ಅಂಶವನ್ನು ನಿಖಿಲ್ ಸೋಸಲೆ ಅವರ ಪರ ವಕೀಲರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಪರ ಹಾಜರಾಗಿದ್ದಂಥ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ, RCB ಅವರು ಟ್ವೀಟ್ ಮಾಡಿದ್ರು, ಸೆಲೆಬ್ರೇಷನ್ ಇದೆ ಬನ್ನಿ ಅಂತೇಳಿ RCB ಅವರು ಟ್ವೀಟ್ ಮಾಡಿದ್ರು. RCB ಅವರು ಟ್ವೀಟ್ ಮಾಡಿದ್ದ ಕಾರಣಕ್ಕೋಸ್ಕರ ಅಲ್ಲಿಗೆ ಸ್ಟೇಡಿಯಂನ ಹತ್ರ ಸಿಕ್ಕಾಪಟ್ಟೆ ಜನ ಬಂದರು. ಹೀಗಾಗಿ ಕಾಲ್ತುಳಿತ ಉಂಟಾಯಿತು. ಜೊತೆಗೆ RCB ಅವರು ಅನುಮತಿಯನ್ನು ಪಡೆದಿರಲಿಲ್ಲ. ಅದನ್ನು FIR ಅಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಅನುಮತಿಯನ್ನು ಪಡೆದಿರಲಿಲ್ಲ, ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಪಡೆದಿರಲಿಲ್ಲ. ಹೀಗಾಗಿ ಈ ಕಾಲ್ತುಳಿತ ಆಗಿದೆ ಎನ್ನುವಂಥ ಅಂಶವನ್ನು ಕರ್ನಾಟಕ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ AG ಉಲ್ಲೇಖ ಮಾಡಿದ್ರು. ಜೊತೆಗೆ ಈಗಾಗಲೇ ಈ ಆರೋಪಿಗಳು ಯಾರಿದ್ದಾರೆ, 4 ಜನ ಆರೋಪಿಗಳು ಯಾರಿದ್ದಾರೆ, ಅವರನ್ನು ನ್ಯಾಯಾಂಗ ಬಂಧನಕ್ಕೆ ರಿಮ್ಯಾಂಡ್ಗೆ ಕೊಡಲಾಗಿದೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸ್ಟೇ ಕೊಡುವಂಥದ್ದಾಗಲಿ ಅಥವಾ ಅವರ ವಿರುದ್ಧದ ಪ್ರಕರಣವನ್ನು ರದ್ದುಗೊಳಿಸುವಂಥದ್ದಾಗಲಿ ಬರಲ್ಲ ಎನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ನ್ಯಾಯಮೂರ್ತಿಗಳು ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಗಿದೆ ಎನ್ನುವಂಥ ಅಂಶವನ್ನು ಕೂಡ ಕೇಳಿದ್ದಾರೆ. ಏನು ಚರ್ಚೆ ಮಾಡಿದರೆ ಕ್ಯಾಬಿನೆಟ್ನಲ್ಲಿ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಆಯ್ತಲ್ಲ, ಅದರಲ್ಲಿ ಏನು ಚರ್ಚೆ ಮಾಡಿದ್ರಿ ಅಂತೇಳಿ. ಒಂದು ಸಲಕ್ಕೆ CIDಗೆ ಇನ್ವೆಸ್ಟಿಗೇಷನ್ ಹ್ಯಾಂಡ್ ಓವರ್ ಆದ ಬಳಿಕ ಅಥವಾ ವರ್ಗಾವಣೆ ಆದ ಬಳಿಕ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಪೊಲೀಸರಿಗೆ ಅರೆಸ್ಟ್ ಮಾಡುವ ಅಧಿಕಾರ ಇದೆಯಾ, CCBಗೆ ಅರೆಸ್ಟ್ ಮಾಡುವ ಅಧಿಕಾರ ಇದೆಯಾ? ಇಷ್ಟೆಲ್ಲ ಅಂಶಗಳನ್ನು ಇವತ್ತು ಚರ್ಚೆ ಮಾಡಲಾಗಿದೆ. ನಾಳೆ ಕರ್ನಾಟಕ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಅವರು ಇನ್ನಷ್ಟು ಉತ್ತರವನ್ನು ಸಲ್ಲಿಸ್ತಾರೆ. ಸೊ ನಿಖಿಲ್ ಸೋಸಲೆ
ಒಂದು ಕಡೆ ಈ ವಿಚಾರಣೆ ನಡೀತಾ ಇರುವಂಥದ್ದು. ಇದರ ನಡುವೆ ಇವತ್ತು DNA ಮ್ಯಾನೇಜ್ಮೆಂಟ್, RCBಯ PRO ಏಜೆನ್ಸಿ ಇದೆ, ಪ್ರಚಾರ ಸಂಸ್ಥೆ ಏನಿದೆ, ಅದು ಜೊತೆಗೆ RCB ಎರಡೂ ಕೂಡ ಇವತ್ತು ಕರ್ನಾಟಕ ಹೈಕೋರ್ಟ್ಗೆ FIR ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಉದ್ದೇಶ ಸ್ಟ್ಯಾಂಪೇಡ್ ಅಥವಾ ಕಾಲ್ತುಳಿತವನ್ನು ಕ್ರಿಯೇಟ್ ಮಾಡಬೇಕಂತ ಇದ್ದಿದ್ದಲ್ಲ, ನಮ್ಮ ಉದ್ದೇಶ ಅದು ಇದ್ದಿದ್ದಲ್ಲ, ನಮ್ಮ ಅಪರಾಧ ಇಲ್ಲ ಇದರಲ್ಲಿ, ನಾವು ತಪ್ಪಿತಸ್ಥರಲ್ಲ, ನಮ್ಮನ್ನು ತಪ್ಪಿತಸ್ಥರು ಅಂಥೇಳಿ ಹೇಳೋಕ್ಕಾಗಲ್ಲ ಎನ್ನುವಂಥ ಕಾರಣಗಳನ್ನು ಕೊಟ್ಟು ಅವರು ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ನಾಳೆ ಮತ್ತೆ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ನಿಖಿಲ್ ಸೋಸಲೆ ಅವರಿಗೆ ಒಂದು ವೇಳೆ ಜಾಮೀನೇನಾದರೂ ಸಿಕ್ಕರೆ ಅವರು ಬಿಡುಗಡೆ ಆಗಬಹುದು. ವೆರಿ ಇಂಪಾರ್ಟೆಂಟ್ ಕೇಸ್ ಆಗಿರೋದ್ರಿಂದ, ವೆರಿ ಇಂಪಾರ್ಟೆಂಟ್ ಕೇಸ್, 11 ಜನ ಸಾವನ್ನಪ್ಪಿರೋದ್ರಿಂದ, ದೊಡ್ಡ ಪ್ರಕರಣ ಆಗಿರೋದ್ರಿಂದ ಸಾಕಷ್ಟು ಕುತೂಹಲ ಎಲ್ಲರಿಗೂ ಕೂಡ ಇದೆ. ಇದರ ಜೊತೆಗೆ ನಾಳೆ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ, ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಕಾಮೇಶ್ವರ ರಾವ್ ಮತ್ತು CM ಜೋಶಿ ಅವರ ಪೀಠದಲ್ಲಿ ಈ ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಸುಮೋಟೋ ದಾವೆ ಏನು, ಮೊಕದ್ದಮೆ ಏನು ದಾಖಲು ಮಾಡಿಕೊಳ್ಳಲಾಗಿದೆ ಹೈಕೋರ್ಟ್ ಕಡೆಯಿಂದಲೇ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯುತ್ತೆ. ಸೊ ಅಲ್ಲೂ ಕೂಡ ಕೆಲವೊಂದಿಷ್ಟು ಡಾಕ್ಯುಮೆಂಟುಗಳನ್ನು ಸರ್ಕಾರದ ಕಡೆಯಿಂದ ಸಬ್ಮಿಟ್ ಮಾಡಬೇಕಾಗತ್ತೆ. ಏನೆಲ್ಲ ಪತ್ರ ವ್ಯವಹಾರಗಳು, ಕಮ್ಯುನಿಕೇಷನ್ಸ್ ಏನೆಲ್ಲ ಆಗಿದೆ, ಬೆಂಗಳೂರು ಪೊಲೀಸರು, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘ, RCB ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇವರ ನಡುವೆ ಏನೆಲ್ಲ ಕಮ್ಯುನಿಕೇಷನ್ಸ್ ಆಗಿದೆ, ಯಾಕೆ ಲೋಪ ಆಯಿತು, ಯಾರು ಇದರ ನಿಜವಾದ ಹೊಣೆಗಾರರು ಎನ್ನುವಂಥದ್ದು ನಾಳೆ ದಾಖಲೆ ಸಮೇತ ಕೊಡಬೇಕಾಗತ್ತೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿದ್ದಾರೆ, ಇವತ್ತು ಕೂಡ ಸಭೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಇರಲ್ಲ, ಅವರು ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ನಾಳೆಯ ಡೆವಲಪ್ಮೆಂಟ್. ಒಂದು ವೇಳೆ ಏನಾದರೂ ಛೀಮಾರಿ ಏನಾದರೂ ಹಾಕಿದ್ರೆ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಕ್ಕೆ, ಅದೊಂದು ಮುಖಭಂಗ. ಈಗಾಗಲೇ ಜನಸಾಮಾನ್ಯರು ಮತ್ತು ವಿರೋಧ ಪಕ್ಷಗಳ ಟೀಕೆಗಳ ಹೊಡೆತದಿಂದ ಜಜ್ಜು ಹೋಗಿರುವಂತಹ ರಾಜ್ಯ ಸರ್ಕಾರಕ್ಕೆ ನಾಳೆ ಒಂದು ವೇಳೆ ಹೈಕೋರ್ಟ್ ಏನಾದರೂ ಛೀಮಾರಿ ಹಾಕಿದ್ರೆ ಅದು ಮತ್ತೊಂದು ದೊಡ್ಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.